आपल्या H16 ನ್ಯೂಸ್ ಅರ್ಥಾತ್ ಚಿತ್ರಕ್ಕೆ ಸ್ವಾಗತ. ನಾನು ನಿಮ್ಮವ ಎಂ ಆಯ್ತು ಮಲ್ಲಪ್ಪ ಜೋತಾವ. ಬಾಯಿ ಮುಚ್ಚಿಕೊಂಡಿರಿ. ಇದು ನಾನು ಹೇಳ್ತಾ ಇಲ್ಲಪ್ಪ, ಹೇಳ್ತಾ ಇರೋರು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪಾರ್ಟಿಯ ಸಚಿವರಿಗೆ, ಮುಖ್ಯಮಂತ್ರಿಗೆ, ಅಧ್ಯಕ್ಷರಿಗೆ, ಎಲ್ಲರಿಗೂ, ಶಾಸಕರಿಗೆ ಬಾಯಿ ಮುಚ್ಚಿಕೊಂಡಿರಪ್ಪ. ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ಭಾಳ ಏನು ಮಾತಾಡೋದಂತ ಅಂತ ಎಲ್ಲರಿಗೂ ಮಾತ್ರ ಹೇಳ್ತಾ ಇದ್ದಾರೆ. ಮತ್ತು ಇದು ಅನಿವಾರ್ಯ. ಯಾಕಂತಂದ್ರೆ ಈಗ ಮುಖ್ಯ ಮಾಡಬೇಕಾಗಿದ್ದೇನಪ್ಪ ಕಾಂಗ್ರೆಸ್ ಅಂತಂದ್ರೆ ಜನಪರವಾದ ಕಾರ್ಯಗಳನ್ನು 2028 ಬಹಳ ದೂರ ಇಲ್ಲ, ಇನ್ನು 2.5-3 ವರ್ಷ. ಮತ್ತೆ ಇದೇ ರೀತಿಯಾದಂಥ ಜಗಳ ಎದ್ದ ತಕ್ಷಣ ನಾ ಅಧ್ಯಕ್ಷರಿಗೆ ಕಾಂಪಿಟೇಟರ್ ಇದ್ದೀನಿ, ನಾ ಮುಖ್ಯಮಂತ್ರಿ ಕಾಂಪಿಟೇಟರ್ ಇದ್ದೀನಿ, ನಾನು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವರ್ ಹಾಕಿದ್ದೀನಿ ಅನ್ನೋ ಮಾತಾಡುವಂಥವು. ಮುಖ್ಯಮಂತ್ರಿ ಆಗೋದು ಹೋಗೋದು ಯೋಗ್ಯತೆ ಅವ್ರ ಹೋರಾಟ ಅನ್ನೋದು ಕಾರಣ ಆಗ್ತದೆ ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದಾರೆ. ಅದಕ್ಕೆ ತಕ್ಕಂಗೆ ಸತೀಶ್ ಜಾರಕಿಹೊಳಿ ಅವರು ಹೌದು ಅವ್ರ ಯೋಗ್ಯತೆ, ಅವ್ರ ಸಾಮರ್ಥ್ಯತೆ ಪ್ರೂವ್ ಆಗಬೇಕು ಅಂತೇಳಿ ಅದು ಆಗುವಾಗ ಆಗಲಿ, ಯಾಕೆ ಮಾಡ್ರಿ, ಈಗ ಮೌನ ಆಗಿರ್ರಿ ಅಂತೇಳಿ ಸ್ಪಷ್ಟ ಸಂದೇಶವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ್ದಾರೆ. ಇದು ಅಂತಿಮ ಸಂದೇಶ ಆದ್ರೆ ಭಾಳ ಒಳ್ಳೆಯದು. ಇದನ್ನು ಪಾಲಿಸಬೇಕಾಗಿದ್ದು ಉಳಿದವ್ರ ಕರ್ತವ್ಯ ಅಂತ ಯಾರು ಸ್ವತಂತ್ರ ಕೊಡ್ತಾರ. ಆದ್ರೆ ಯಾವ ಪಕ್ಷದ ಎಷ್ಟೆಷ್ಟು ಆಳ ನಿರಾಳದ, ಎಷ್ಟು ಅಂತರದ, ಏನದ, ಎಂತದ ಅಲ್ಲಿಂದ ಗೊತ್ತದು. ಅಲ್ಲಿದ್ದಂಥ ಈಗಿನ ಸಚಿವರಿಗೆ, ಅಧಿಕಾರಿಗಳಿಗೆ, ಶಾಸಕರಿಗೆ ತಮ್ಮ ಪಾರ್ಟಿಗೆ ಏನಪ್ಪ ಎಷ್ಟು ಮಟ್ಟಿಗೆ ಅಂತ. ಬಟ್ ಈಗಿನ ಸಂದರ್ಭದಲ್ಲಿ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಕಠೋರ ಅನಿಸ್ಲಿಕ್ಕತ್ತದ. ಯಾಕಂದ್ರೆ ಯಾಕಂದ್ರೆ ಇತ್ತೀಚೆಗೆ ಎಲ್ಲ ಹೈಕಮಾಂಡ್ಗಳು ವೀಕನ್ಸ್ ಆಗಿರ್ತಾವೆ. ಯಾವ BJP ನರೇಂದ್ರ ಮೋದಿ ಅವರು ಒಂದು ಅಡ್ಡ ಮಾತು ಹಾಕಿಬಿಟ್ರೆ ದಾಟುವುದಿಲ್ಲ ಅಂತ ತಿಳ್ಕೊಂಡಿದ್ದೀವೋ, ಇವತ್ತೆಲ್ಲರೂ ದಾಡ್ತಾ ಇದ್ದಾರೆ. ಅವ್ರ ಮಾತಿಗೆ ಬೆಲೆ ಇದ್ದಂಗೆ ಆಗ್ಯದ. ದಿನನಿತ್ಯ ಯತ್ನಾಳ್ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿರ್ಬೋದು, ಅದ್ರ ಭಿನ್ನ ಮತವನ್ನು ಕಡಿಮೆ ಮಾಡಿಲ್ಲ. ಹಾಗೆ ಇನ್ನೂ ಸಹಿತ ಶುರು ಅದ. ಅಂದ್ರೆ ಒಟ್ಟಿನಲ್ಲಿ ಇವರಿಗೆ ತಮ್ಮ ಅಧಿಕಾರ ತಾವು ಹಿಡ್ಕೊಳ್ಳುವಂಥದ್ದು ಅಧ್ಯಕ್ಷಗಿರಿ, ಮುಖ್ಯಮಂತ್ರಿಗಿರಿ, ಅದು ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ, ಇಂಥದ್ರೂ ಕೂಡ ವಿರೋಧ ಪಕ್ಷಗಳಲ್ಲಿ ಅವ್ರಿಗೆ ಒಬ್ಬ ಅಧ್ಯಕ್ಷ, ವಿರೋಧ ಪಕ್ಷ ನಾಯಕ ಇದನ್ನು ಚಿಕ್ಕಾಟಗಳು ಇರ್ತಾವೆ. ನಾವೇ ಪಕ್ಷಕ್ಕೆ ಬಂದಿವಪ್ಪ, ನಾವು ಜನರಿಗೆ ಏನು ಮಾಡಬೇಕಾಗಿದೆ, ಏನು ಮಾಡಿಲ್ಲ, ಏನು ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಅನ್ನೋ ಒಂದು ಕಳಕಳಿ ಚಿಂತನೆ ಎಲ್ಲೂ ಇಲ್ಲ. ಡಿ ಕೆ ಶಿ ಅವರು ಇಲ್ಲ, ಸತೀಶ್ ಜಾರಕಿಹೊಳಿ ಅವರು ಇಲ್ಲ, ಇನ್ನೊಬ್ಬರಲ್ಲೂ ಇಲ್ಲ. ಏನು ಮಾಡಬೇಕು ಅನ್ನುವಂಥದ್ದು ಈಗ ಏನು ಬೇಕಾಗಿದೆಪ್ಪ ಅಂದ್ರೆ ಮೊದಲು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ. ಉದ್ಯೋಗಗಳಿಲ್ಲ, ಬರ್ತಂದು ಒದ್ದಾಡ್ತಾ ಇದ್ದಾರೆ. 5 ಕಿಲೋ 10 ಕಿಲೋ ಅಕ್ಕಿ ಕೊಟ್ಟರೆ ಅದೊಂದು ಗ್ಯಾರಂಟಿ ಕೊಟ್ಟು ಮುಗಿದು ಬಿಡ್ತಾ. ಈಗ ಎಲ್ಲರೂ ಪ್ರಾಕ್ಸ್ ಮಾಡಿಬಿಟ್ಟಿದ್ದಾರೆ ಗ್ಯಾರಂಟಿ. ನಾವು ಕೇಂದ್ರ ಕೊಟ್ಟಾಗ ಒಳ್ಳೇದು ಮಾಡಿದ್ರಪ್ಪ ಅಂತ ಅನಿಸ್ತು, ನಂತರದಲ್ಲಿ ಕರ್ನಾಟಕ ಕೊಟ್ಟರು ಅಡ್ಡಿಲ್ಲ ಅಂತ ಅನಿಸ್ತು. ಈಗ ಇತ್ತೀಚೆಗೆ ಎಲ್ಲರೂ ನಾವು ಕೊಡ್ತೀವಿ ಅಂತ ಇದ್ರು. ಇದು ಕೊಡ್ಬೇಕಾದ್ರೆ 3 ಉತ್ಪನ್ನ ಏನಾದ್ರು ಬರಬೇಕಲ್ಲ ಇದಕ್ಕೆ. ಹೌದು, ಟ್ಯಾಕ್ಸ್ ತೆಗೆದು ಮಕ್ಕಳಿಗೆ ಎತ್ತಿದ್ದಾರೆ, ನಮ್ಮ ರೇಟ್ಗಳು ಹೆಚ್ಚು ಮಾಡ್ತಾ ಇದ್ದಾರೆ. ನೀವು ಬೇರೆ ತರ್ತಾ ಇದ್ದೀರಿ, ಕೆರೆ ನೀರನ್ನು ಕೆಳಗೆ ಚೆಲ್ಲಿ ಪುಣ್ಯ ಪ್ರಮಾಣ ಮಾಡ್ತಾ ಇದ್ದೀರಿ ಎಲ್ಲ ಪಾರ್ಟಿಗಳು. ಯಾವುದೇ ಪಾರ್ಟಿಗಳು, ಕಾಂಗ್ರೆಸ್ಸಲ್ಲಿ ಕೇಜ್ರಿವಾಲ್ ಅವ್ರದ್ದು, ಆಮ್ ಆದ್ಮಿಯಲ್ಲಿ, ಈ BJPಗೂ ಶುರು ಮಾಡಿದ್ದಾರೆ ಗ್ಯಾರಂಟಿ. ಮೊದಲು ಏನೋ ಪ್ರಭಾವ ಇರೋವರೆ ನಮ್ಮ ಮೋದಿಯವರ ಪ್ರಭಾವ ಜೋರು. ಎಲ್ಲರಿಗೂ ಉದ್ಯೋಗ ಕೊಡ್ತೀನಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಸ್ತೀನಿ, 15 ಲಕ್ಷ ಪ್ರತಿ ಒಬ್ಬ ಬಡವನೆಲ್ಲ ಅಕೌಂಟ್ ಬರೋ ಮಾಡಿದೆ ಅಂತ ದೊಡ್ಡವ್ರು ಮಾತ್ರ ಇದ್ದಾಗ ಯಾರಿಗೆ ಹೌದು ಒಳ್ಳೆ ಕೆಲಸ. ಅದೊಂದು ರೀತಿಯಿಂದ ಆಗಿಂದ ಏನಪ್ಪ ಅಂದ್ರೆ ಅದು ಫ್ರೀ ಬೀಸ್ ಅಥವಾ ಅದು ಒಂದು ರೀತಿಯಿಂದ ಏನಪ್ಪ ಲಂಚದ ಒಂದು ವ್ಯವಹಾರ. ಆದ್ರೂ ಇಷ್ಟು ತಯಾರು ಮಾಡ್ತಾರಪ್ಪ, ನಮ್ಗೆ 2 ಕೋಟಿ ಉದ್ಯೋಗ ಕೊಡ್ತಾರೆ, ನಾವು ದುಡ್ಡು ಮಾಡ್ಬೋದು. ಭಾಳ ಜನ ನನಗೆ ಅವ್ರಿಗೆ ಓಟ್ ಹಾಕಿಬಿಟ್ರು. ನಂತರದಲ್ಲಿ ಅದ್ರ ಏನಾಯ್ತು ಇವತ್ತು ಮುಂದೆ ಇತಿಹಾಸದ ಈಗ ಅದೇನು ಹೇಳಿದ್ರು ಅವ್ರ ಬೊಕ್ಕ ಸ್ಟ್ಯಾಂಡ್ ಇದ್ದಾಗ ಮೋದಿ ಅವರು ಎಲ್ಲರೂ ಮೋದಿ ಅವರೇ ಮಾತು ಕೇಳ್ತಾರಪ್ಪ ಅಂತೇಳಿ ಮೋದಿ ಅವರನ್ನು ವಿರೋಧ ಮಾಡ್ತಾರೆ ಗ್ಯಾರಂಟಿಗಳನ್ನ. ಈಗ ಅವ್ರ ಮೇಲೆ ಅವ್ರ ಪಾರ್ಟಿಗಳು ಗ್ಯಾರಂಟಿಗಳು ಘೋಷಣೆ ಮಾಡಿರ್ತದೆ. ನಾವು 2,500 ಸಾವಿರ ಕೊಡ್ತೀವಿ ನಮ್ಮ ಮಕ್ಕಳಿಗೆ, ಬಸ್ ಫ್ರೀ ಕೊಡ್ತೀವಿ, ಮತ್ತೇನು ಮಾಡ್ತೀವಿ, ನಿಮಗೆ ಇನ್ನೊಂದು ಫ್ರೀ ಅಕ್ಕಿ ಕೊಡ್ತೀವಿ, ಇವೆಲ್ಲ ಶುರು ಮಾಡಿಬಿಟ್ಟಿದ್ದಾರೆ. ಹಂಗಂದಾಗ ಈ ಎಲ್ಲರೂ ಫ್ರೀ ಅಂದ್ರೆ ಮತ್ತೆ ಎಲ್ಲಿ ಥರದ ಪ್ರಾಬ್ಲಮ್ ಅಂದ್ರೆ ಟ್ಯಾಕ್ಸ್ ಹೆಚ್ಚು ಮಾಡೋರು, ಬೆಲೆ ಏರಿಕೆ ಮಾಡೋರು, ಇದ್ಬಿಟ್ಟು ಮತ್ತೇನಿಲ್ಲ. ಈಗ ನೋಡ್ರಿ, ಒಂದು ಕರ್ನಾಟಕದ ಒಂದು ವರ್ಷದ ಏನಪ್ಪ ಅಂತಂದ್ರೆ ನಮ್ಮ ತೆರಿಗೆಗಳು 4.5 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ರೆ ಅದನ್ನ ಉಳಿಸ್ಕೊಟ್ಟು ಬಿಡ್ತಾರೆ. ಅವ್ರು ಹೇಳ್ತು ಅಂತ ಸಾಲವನ್ನು ಮಾಡ್ತಾರೆ. ವರ್ಲ್ಡ್ ಬ್ಯಾಂಕ್ದವ್ರು ಸಾಲಗಳನ್ನು ದಾರಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬಗ್ಗೆ ಐತಿ, ಸಾಲಗಾರ ಸಿಕ್ಕರೆ ಅವ್ರು ಹೇಳಿದ್ರೆ ಕೇಳ್ತಾರೆ ಆ ದೇಶದವ್ರು ಅಂತೇಳಿ ವರ್ಲ್ಡ್ ಬ್ಯಾಂಕಿಗೆ ಶ್ರೀಮಂತ ರಾಷ್ಟ್ರಗಳು ಎಲ್ಲ ಇರ್ತಾರೆ. ಅವ್ರ ಮೇಲೆ ಸಹಜದ ಮಾತ್ರ ಇವ್ರು ನಾವು ಯಾರು ಸಾಲ ತಗೊಳ್ತೀವಿ, ಅವ್ರು ನುಡಿಯಾಗಿ ಬಿಡ್ತೀವಿ ನಾವು ಸಹಜವಾಗಿ. ಅವ್ರು ಹೇಳಿದ ಮಾತ್ರ ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಗುಲಾಮರಾಗಿ ಬಿಡ್ತೀವಿ.
ಹಂಗೆ ವರ್ಲ್ಡ್ ಬ್ಯಾಂಕ್ ಒಂದು 10% ಜನ ಜಗತ್ತು 10% ಜನ ಬೆಳೆದಾರೆ ಅಂತ ಅವ್ರಲ್ಲ. ವರ್ಲ್ಡ್ ಬ್ಯಾಂಕಿಗೆಲ್ಲ ಅವ್ರಿಗೆ ಹೇಗಲ್ಲ ಅಲ್ಲಿನೂ ಸ್ವಲ್ಪ ಸಾಲ ಕೊಡಿಸ್ಬಿಟ್ಟು ಗುಲಾಬ್ ಮಾಡಬೇಕು. ಅದಕ್ಕೆ ಇನ್ನು ಅಗ್ರಿಕಲ್ಚರ್ ಕಸುವಾಗಿ ಕೂತಿದ್ದಾರೆ ಇವತ್ತು ನಮ್ಮ ಇಂಡಿಯಾದಕ್ಕೆ ಆಗೈತೆ. ಯಾಕಂದ್ರೆ ಅದ 3% 4% ವರ್ಷಕ್ಕೆ ಉತ್ತರ ಕೂಡ ಹೈಟ್ ಕೂಡ ಆಗುವಂಥ ಫೀಲ್ಡ್ ಅದು. ಅಪ್ಪ ರೈತ ಬಡವಿರಲಿ ಏನಾದ್ರು ಬಜಾರದ ಸೊಲ್ಯೂಷನ್ ಮಾಡ್ಕೊಳ್ಳೋದ್ರೆ ಹೊಟ್ಟೆ ಹಾಕ್ತಾ ಇದ್ದಾನೆ ಆವಂತರ ಬದುಕು ಸಲುವಾಗಿ ಅದನ್ನೊಂದು ಕಸ್ಕೊಂಡು ಅದು ಮಾರ್ಕೆಟ್ ತಾವು ಮಾಡಿಕೊಂಡು ಇಲ್ಲಿ ಉತ್ಪನ್ನ ಆಗುತ್ತಿರುವಂಥ ಎಲ್ಲ ಆಹಾರ ಪದಾರ್ಥಗಳನ್ನ ವಿಶ್ವಕ್ಕೆ ಮಾರಾಟ ಮಾಡೋದು ಇಲ್ಲಿ ಸ್ವಲ್ಪ ಪ್ರಮಾಣ ಕೊಟ್ಟು ಬಂದಿದ್ದಾರೆ. ನಮ್ಮನ್ನು ಮಾಡಿದ್ರಲ್ಲ ದಲಾಲಿ ವ್ಯಾಪಾರಿಗಳು 10 ರೂಪಾಯಿ ತೊಳೋದು 100 ರೂಪಾಯಿ ಬರ್ಕೊಡೋದು 90 ರೂಪಾಯಿ ಹೊರಕೊಡೋದು ಇಂಥ ವ್ಯವಸ್ಥೆ ನಮ್ಮಲ್ಲದ. ಅದಕ್ಕೆ ಜಗದ 10% ಜನ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಬಡ ದೇಶಗಳೇ ಸಾಲ ಕೊಡ್ತಾ ಇದ್ದಾರೆ. ಸಾಲ ತೋರಂತೆ ಸಾಲಕ್ಕೆ ಬಡ್ಡಿ ಮುಟ್ಸೋದು ಇವೆಲ್ಲ ಲೆಕ್ಕ ಹಾಕಿದಾಗ ಹುಚ್ಚತ್ತದ. ಯಾಕಪ್ಪ ಅಂದ್ರೆ ಸಾಲ ಮಾಡೋದು ಭಾಳ ಸರಳ ಅಸೋಳಲ್ಲ. ಯಾರು ಸರ್ವಜ್ಞ ಭಾಷೆ ಹೇಳಿದ್ದಾರೆ, ಸಾಲವನ್ನು ಗೊಂಬಾಗ ಹಾಲು ಹೊಲವರುಂಡು ಸಾಲಿಗರು ಬಂದು ಎಳೆವಾಗ ಚಿಪ್ಪದೆ ಕೀಲು ಮುರಿದಂತೆ ಸರ್ವಜ್ಞ ಸತ್ತದ್ರಿ. ಸಾಲವನ್ನು ಭಾಷೆ ಹಾಗಾಗಿ ನಾವು ಮಾಡಿದ್ರೆ ಗೊತ್ತಾ ಸಾಲ 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 ಅದ್ರ ಬಗ್ಗೆ ಯೋಚನೆ ಇಲ್ಲ. ಎಲ್ಲರಿಗೂ ನಾ ಅಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆಗಿ ಏನ್ ಮಾಡ್ತೀರಿ ಅವರೆಲ್ಲ ಏನ್ ಮಾಡಿದ್ರು 10% ವ್ಯವಹಾರಗಳು. ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರಲಿ ನಾವು 40%, ನಾವು 50%. ಜನ ಹಣ ಹೋಗಿ ನಮಗೆ ನೋಡಿದ್ರಿ ನಮ್ಗೆ ಟ್ಯಾಕ್ಸ್ ಬರೋದಿಲ್ಲ, ಟ್ಯಾಕ್ಸ್ ಕೊಟ್ಬಿಡ್ತೀವಿ. 4 ಲಕ್ಷ ಕೋಟಿ ರೂಪಾಯಿ ಸರ್ ನಮಗೆ ಟ್ಯಾಕ್ಸ್ ಬರೋದಪ್ಪ ಕರ್ನಾಟಕದಿಂದ. ಅದು 5 ಲಕ್ಷ ಕೋಟಿ. ಅದ್ರಾಗ ಕರ್ನಾಟಕದ ಅಕ್ಕಿ ಜಾಸ್ತಿ ಬರ್ತದೆ. ಎಷ್ಟಾಗದ ಅಕ್ಕಿ 1 ಕಿಲೋ ಅಕ್ಕಿ ಮ್ಯಾಲ ಒಂದಿಷ್ಟು ಏನೋ ಗಾಡಿ ಅಡ್ಡಾಡಕ್ಕೆ ಒಂದು ಕೊಟ್ಟ ಒಂದು 56,000 ಕೋಟಿ ರೂಪಾಯಿ ಕೊಟ್ಟು ಅಂದ್ರೆ ಕರ್ನಾಟಕ ಮಂದಿಗೆ ನಮ್ಗೆ ಗಾಡಿ ಕೊಟ್ರಿ ನಮ್ಗೆ ಇದು ಕೊಡ್ತೀವಿ ನೋಡಿ ಅಡ್ಡಾಡ್ತೀವಿ. ಇದಕ್ಕೆ ಎಲ್ಲ ನಾವು ಮಾಡೋದ್ರಿ ನಮ್ಮ ಬಟ್ ನಮ್ಮ ತನ್ನ ಚುಚ್ಚೆ ಸಾವುಕಾರ ಅಂತ ಅನ್ಸ್ಕೊಳ್ಳೋದು. ಇದ್ರ ಬಗ್ಗೆ ಯಾರು ಚಿಂತನೆ ಇಲ್ಲ. ಯಾವ ಸತೀಶ್ ಜಾರಕಿಹೊಳಿ ಚಿಂತನೆ ಇಲ್ಲ, ಡಿ.ಕೆ. ಚಿಂತನೆ ಇಲ್ಲ, ಸಿದ್ದರಾಮಯ್ಯ ಅವ್ರ ಚಿಂತನೆ ಇಲ್ಲ, ಮೋದಿ ಅವ್ರ ಚಿಂತನೆ ಇಲ್ಲ, ಯತ್ನಾಳ್ ಅವ್ರ ಚಿಂತನೆ ಇಲ್ಲ, ಯಡಿಯೂರಪ್ಪನವ್ರ ಚಿಂತನೆ ಇಲ್ಲ. ಇವರೆಲ್ಲ ಇಷ್ಟ ನಮ್ಮ ಟ್ಯಾಕ್ಸ್ ನಮಗೆ ಕೊಟ್ಟು ಉಪಕಾರ ಮಾಡಿ ಹೊಡ್ಬಿಡು ಹೋಗ್ಬಿಡೋ 500,000 ರೂಪಾಯಿ ಅಂತಾರು ಎಲೆಕ್ಷನ್ ಟೈಮ್ದಾಗ. ನಾವು ಹುಚ್ಚರಿದ್ವಿ ರೀ ಮತದಾರರು. ಮತದಾರ ಜಾಗೃತಿ ಹೋಗ್ಬೇಕಾಗಿದೆ. ಇದನ್ನ ಹೇಳ್ತಾ ಇರೋದು ನಮ್ಮ ಅಕ್ಕಿ ನಮಗೆ ಕೊಟ್ಟು ಉಪಕಾರ ಮಾಡ್ರಿ. ಅಕ್ಕಿ ಯಾರು 4 ಜನ ಬೆಳಿತಾರೆ. ಹೊಲಕ್ಕೆ ಹೋಗಿದ್ದು ಒಬ್ಬರು ನೋಡಿದ್ರಿ ಯಾರ ಒಂದು ಗಿಡ ಬೆಳೆಸಿದ್ದ ಯಾರು ನೋಡಿದಿರಿ? ಒಂದು ಉದ್ಘಾಟನೆ ನೀರು ಹಾಕ್ತಾರೆ. ಅಂದ್ರೆ ಪಾಪ ಕೂಲಿ ಇರ್ತಾವಲ್ಲ ಪಾಪ ನೀರು ಹಾಕಕ್ಕ ಮರ ಇಟ್ಟಿರ್ತಾವೆ ಕಡಿಮೆ ರೇಟ್ ಹಾಕ್ಬಿಟ್ಟು ಕಾಂಟ್ರಾಕ್ಟ್ ಲೇಬರ್ ಅಲ್ಲಿ ಯಾವ ಗ್ಯಾರಂಟಿ ಇರೋದಿಲ್ಲ ಅವ್ರಿಗೆ. ಅವತ್ತು ಬಂದ್ರೆ 100-200 ಪಗಾರ ಬರ್ಲಿಕ್ಕೆ ಮಲಗಿಸಿಲ್ಲ ಹಿಂಗೆಲ್ಲ ಬರ್ಬಿದ್ದಾರೆ ಅಂತ. ಇದ್ರ ಬಗ್ಗೆ ನಾವು ಯಾರು ಚಿಂತನೆ ಮಾಡ್ತಾ ಇಲ್ಲ ನಮ್ಮ ಜನ. ಹೀಗಾಗಿ ಇವತ್ತು ಈ ಜಗಳ ನಡೆದವಲ್ಲ ಇವ್ರಿಗೆ ಎಲ್ಲರಿಗೂ ಇವತ್ತು ತೃಣಮೂಲ ಕಾಂಗ್ರೆಸ್ನ AICC ಅಧ್ಯಕ್ಷರು ಬಾಯ ಬಿಸ್ಕೊಂಡಿದ್ರೆ ಆರಾಮಾಗಿ ಎಲ್ಲರೂ ಮಿತ್ರ ಆರಿಸ್ಬಿಡ್ಬೋದು ಇವನು ಹೇಳಿದ್ರು. ಮತ್ತು ಬರೋದು ಇಲ್ಲ ಆರಿಸೆ ಹಿಂಗೆ ಸಿಕ್ಕಾಡಿದವ ಜನಕ್ಕೂ ಸಾಕಾಗ್ಯದ ರೀ ಅಂತ. ಇದೆಷ್ಟ ಅವಕಾಶ ಬಂದಾಗ ತೋರಿಸ್ತಾರೆ. ಲಾಸ್ಟ್ ತೋರಿಸಿದ್ರು ಎಷ್ಟು ಬೇಕಷ್ಟು. ಲೋಕಸಭಾ ಚುನಾವಣೆಗಂತೂ ಮೋದಿ ಅವರು ಬೆವರಿಸ್ಬಿಟ್ರು. 400 ಪಾರ್ ಹೇಳಿದ್ರು. 240 ಮುಟ್ಬೇಕಾದ್ರೆ ಹೇಳಿ ರಾಮಾಯಣ ಆಯ್ತವ್ರು. ಮತ್ತು ಅವ್ರ ಮಕ್ಕಳು ನಡ್ತಾರ ಅದು ಮತ್ತೆ ಮರ್ತಾರೆ ನಾವು ಇತ್ತೀಚೆಗೆ. ಮತ್ತೆ ಯಾಕಂದ್ರೆ ಕೇಳ್ಬೇಕಾಯ್ತು ಇದಕ್ಕೆ ಹೊರಗೋಗ್ಬೇಕಾಯ್ತು ಹೋಗಲಿಲ್ಲ. ಕರ್ನಾಟಕದಲ್ಲಿ ಏನೋ ಕಾಂಗ್ರೆಸ್ ತಂದಾರ ಗ್ಯಾರಂಟಿ ನಮಗೆ ಜನ ಓಟ್ ಹಾಕಿದ್ದಾರೆ. ಮತ್ತು ಇವ್ರು ಸರಿಯಾಗಿ ಆಡಳಿತ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾರಿಲ್ಲ. ಫ್ರೀ ಎಜುಕೇಶನ್ ಫ್ರೀ ಆರೋಗ್ಯ ಸ್ವಲ್ಪ ಅಲ್ಲಿಟ್ಟಿಲ್ಲ ಸಹಾಯ ಮಾಡಾಗಿರ್ತಾನೆ ಇಲ್ಲ ಅಂತಲ್ಲ. ಆದರೆ ಪೂರ್ವ ಪ್ರಮಾಣದಲ್ಲಿ ಯಾವುದೂ ಇಲ್ಲ. ಹೀಗಾಗಿ ಇವತ್ತು ನಮ್ಮ ಇದೇ ರೀತಿ ಜಾಗೃತವಾಗಿ ಬಾಯ್ ಮಾಡೋದು ಶಿಕ್ಷಕರು ಅಂತಂದ್ರೆ ನೀವು ಮುಂದಿನ 2022 ಕೊಡೋದು ಭಾಳ ಕಷ್ಟ. ಅದಕ್ಕೆ ಜನರ ಕೆಲಸ ಮಾಡಬೇಕು ಅಂತಂದ್ರೆ ಜನರ ಕೆಲಸದೇನು ಇನ್ನೂ ಸಹಿತ ಭಾಳ ಸೂಕ್ಷ್ಮ ವಿಚಾರ ಮಾಡಿದ್ರೆ ಅದು 10% ಜನರ ವಿಚಾರ ಆಯ್ತು. ಇಡೀ ಈ ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರಿಗೆಲ್ಲರಿಗೂ ಏನು ಬೇಕಾಗಿದೆ? ಉದ್ಯೋಗ ಯಾವ್ದು ಬೇಕಾಗಿದೆ? ಉದ್ಯೋಗಗಳು ಯಾಕಿಲ್ಲ ಏನಿಲ್ಲ ಅದೊಂದು ಸೃಷ್ಟಿ ಮಾಡಿದ್ರೆ ಉದ್ಯೋಗ ಹಾಕವು. ಇದ್ರ ಚಿಂತನೆ ನಾವು ಮಾಡ್ತಾ ಇಲ್ಲ. ಅದ ಹಳೆಯ ಅರ್ಥವ್ಯವಸ್ಥೆ ಮುಂದುವರಿಸಿ ಹೊಂದ್ಬಿಟ್ಟಿದ್ವಿ. ಒಂದಿಷ್ಟು ಏನೋ ಕೊಡೋದು ಗಿಫ್ಟ್ಗಳನ್ನು ಅದ ಗ್ಯಾರಂಟಿಗಳು ಕೊಡೋದು. ಈಗ ಗ್ಯಾರಂಟಿಗಳಾಗಿದ್ದಾವ ಕೊಡೋದು. ಅದಕ್ಕೆ ಮೊದಲ 500,000 ಕೊಡ್ತಿದ್ರು, ಕೊಟ್ಟಾಗಿ ಸುಡ್ತಿದ್ರು 2,000 ತನಕ. ನಂತರ 5 ವರ್ಷ ನಾ ಯಾರು 5 ವರ್ಷ ಮತ್ತೆ ಬರೋದು ಮತ್ತೆ 1,000 ಹಂಚೋದು ಮತ್ತೆ ಹೋಗ್ಬಿಡು 500 1,000 ಹಂಚೋದು ಹೋಗ್ಬಿಡು. ಇದೊಂದು ವ್ಯಾಪಾರ ಆಗಿದ್ದು. ಗ್ಯಾರಂಟಿ ವ್ಯಾಪಾರ ಮಾಡೋದಲ್ಲ. ಈ ಉದ್ಯೋಗ ಸೃಷ್ಟಿ ಅಂತ ಇರಲಿಲ್ಲ.
ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗಿದ್ದಂಥ ಕಾಂಗ್ರೆಸ್ ಪಕ್ಷ ಮತ್ತು ಜಾತಿ ಗಣಿತ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದ ಕಾಂಗ್ರೆಸ್ ಪಕ್ಷ ಮತ್ತು ಇಲ್ಲಿ ಬಡತನ ಬಗ್ಗೆ ಉತ್ತರ ಕೊಡಬೇಕಾಗಿದ್ದ ಕಾಂಗ್ರೆಸ್ ಪಕ್ಷ ಇವತ್ತ ಅಧ್ಯಕ್ಷರಿಗಾಗಿ ಮತ್ತು ಮುಖ್ಯಮಂತ್ರಿಗಿರಿಗಾಗಿ ಕಾಣೋದನ್ನ ಮಳೆಗೆ ವ್ಯಾಸಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಎಚ್ಚರಪ್ಪ ನೀವು ಬಾಯಿ ಬಿಟ್ಟು ಸುಮ್ಮನೆ ಇರ್ಬೇಕಂತ ಹೇಳಿದಾರೆ. ಇದು ಬಾಯಿ ಮುಚ್ತಾರೆ ಬರೆಯಲ್ಲ ನೋಡು ನಾವು ಯಾಕಂದ್ರೆ ಸುಲಭ ಬಾಯಿ ಮುಚ್ಚೋದು. ಈಗಾಗಲೇ ಅವರೆಲ್ಲ ಏನಾಗಿದಾರಪ್ಪ ಅಂತಂದ್ರೆ ನಮ್ಮನ್ನು ಗಾಳಿ ಮಾಡ್ತಾರೆ, ಚಿಗಿಲಿರ್ತಾರೆ ಅವರು, ಕಷ್ಟ ಅಲ್ಲ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ರಕ್ತದ ಕೈಗಳಲ್ಲಿ ಮೊದಲಿಗಳು.